ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂಧ್ಯಾ, ತುಂಬಾ ಸುಸ್ತಾಗಿರೋ ಹಾಗಿದ್ಯಾ? ಕೆಲಸ ಜಾಸ್ತಿ ಇತ್ತಾ? ಹೌದು ಸಿರಿ, ಒಂದು ಈವೆಂಟ್ ನಡೀತಿದೆ, ತುಂಬ ಕೆಲಸ ಇದೆ. ಅಯ್ಯೋ, ಜ್ವರ ಬಂದಿರೋ ಹಾಗಿದೆ, ಮೈ ತುಂಬಾ ಸುಡ್ತಾ ಇದೆ. ಹಗಲು ರಾತ್ರಿ ಕೆಲಸ ಅಂತ ಓಡಾಡ್ತಿದ್ರೆ ಇನ್ನೇನಾಗುತ್ತೆ ಹೇಳು. ಸಿರಿ, ಅವಳಿಗೆ ಸ್ವಲ್ಪ ಗಂಜಿ ಮಾಡಿಕೊಡು, ಹಾಗೆ ಮನೆಯಲ್ಲಿ ಟ್ಯಾಬ್ಲೆಟ್ ಇದ್ರೆ ಕೊಡು, ಅದನ್ನು ನುಂಗ್ಬಿಟ್ಟು ನಿದ್ದೆ ಮಾಡಿ. ನೋಡು, ಅವಳು ಎದ್ದ ಮೇಲೆ ಸ್ವಲ್ಪ ಕಷಾಯನೂ ಮಾಡಿಕೊಡು. ಪಾಪ ನನ್ನ ಸೊಸೆ ಮುದ್ದು ದುಡಿಯೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಳು. ಇಂಥ ಟೈಮ್ನಲ್ಲಿ ನನ್ನ ಮಗ ಅವಳ ಜೊತೆಗಿದ್ದಿದ್ದರೆ ಎಷ್ಟು ಸಂತೋಷವಾಗಿರ್ತಿದ್ಲೋ ಏನು. ಅವಳು ಯಾವುದೋ ಯೋಚನೆನ ತಲೆಗೆ ಹಚ್ಕೊಂಡಿರ್ಬೇಕು. ಅದಕ್ಕೆ ಈ ರೀತಿ ಇದ್ದಕ್ಕಿದ್ದ ಹಾಗೆ ಜ್ವರ ಬಂದಿದೆ. ಈ ಕೆಲಸ ಮಾಡಿ ಸುಸ್ತಾಗಿ ಜ್ವರ ಬಂದು ಮಲ್ಗೋಳಲ್ಲ ನನ್ನ ಸೊಸೆ ಮುದ್ದು. ಯೋಚನೆನಾ? ಅಂಥದ್ದೇನು ಯೋಚನೆ? ಹಾಗೇನಾದರೂ ಇದ್ರೆ ಹೇಳ್ಕೋ. ಅದು ಹೇಗೆ ಹೇಳ್ಕೊತಾಳೆ ಬಿಡಿ. ಅವಳಿಗೇನು ಯೋಚನೆ ಅನ್ನೋದು ಈ ಪಾಪಿ ಮಾವನಿಗೆ ಮಾತ್ರ ಗೊತ್ತು. ಏನೋ ಗೊತ್ತು ನಿಂಗೆ? ಅವಳು ನನ್ನ ಮಗನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ. ಗಾಯ್ತಿದ್ರೆ ಅವರಿಬ್ರು ಎಷ್ಟು ಸಂತೋಷವಾಗಿ ನಗ್ನಗ್ತಾ ಜೀವನ ಮಾಡ್ಬೋದಾಗಿತ್ತು. ಆದ್ರೆ ಈಗ ಅವನು ದೂರ ಹೊರಟೋಗಿದ್ದಾನೆ. ಆದ್ರೆ ಈಗ ಅವನನ್ನ ನೆನೆಸ್ಕೊಂಡು ಮನಸ್ಸಿನಲ್ಲೇ ಕೊರಗ್ತಾ ಇದ್ದಾಳೆ. ಅದಕ್ಕೆ ನೆನೆಸ್ಕೊಂಡು ಯಾತಕ್ಕೆ ಕೊರಗಬೇಕು? ಫೋನ್ ಮಾಡಿ ಮಾತಾಡ್ಬೋದಲ್ವಾ? ಬಿಟ್ಟೋದವನು ಅವನು ತಾನೇ ದತ್ತ ಮಹಾಪ್ರಭುಗಳೇ. ಅವನೇ ಫೋನ್ ಮಾಡಿ ನನ್ನ ಸೊಸೆ ಮುದ್ದು ಹತ್ರ ಮಾತಾಡಬೇಕು. ಹಾಗೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.